ಅದು ಹತ್ತಾರು ನಿರೀಕ್ಷೆಗಳನ್ನ ಇಟ್ಕೊಂಡು 16 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದುಕೊಂಡಿದ್ದಂತ ಶ್ರೀಗಂಧದ ಮರಗಳು ಇನ್ನೇನು ಮಾರಾಟ ಮಾಡಿ ಒಂದಷ್ಟು ದುಡ್ಡು ಬರುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಆ ರೈತರಿಗೆ ರಾತ್ರೋರಾತ್ರಿ ಕಳ್ಳರು ಶಾಕ್ ಕೊಟ್ಟಿದ್ದಾರೆ. ಥೇಟ್ ಪುಷ್ಪ ಸಿನಿಮಾ ಸ್ಟೈಲ್ ಅಲ್ಲಿ ಶ್ರೀಗಂಧದ ಮರ ಕಳವು. 30ಕ್ಕೂ ಹೆಚ್ಚು ಮರಗಳಿಗೆ ಕನ್ನ, 50 ಲಕ್ಷ ರೂಪಾಯಿ ಲಾಸ್. ಕೋಲಾರ ತಾಲೂಕಿನ ಮಲ್ಲಸಂದ್ರದ ಈ ಬಚ್ಚಣ್ಣ ತಮ್ಮ 3.5 ಎಕರೆ ಜಮೀನಿನಲ್ಲಿ 1000 ಶ್ರೀಗಂಧದ ಮರಗಳನ್ನ ಬೆಳೆಸಿದ್ರು. 16 ವರ್ಷಗಳಿಂದ ತಪಸ್ಸಿನಂತೆ ಅವುಗಳನ್ನ ಬೆಳೆಸಿದ್ರು. ಸೋಲಾರ್ ವಿದ್ಯುತ್ ಬೇಲಿ, ಸಿಸಿ ಕ್ಯಾಮೆರಾ ಅಳವಡಿಸಿ ರಾತ್ರಿ ಹೊತ್ತು ನಾಯಿಗಳನ್ನ ಕಾವಲಿಗಿಟ್ಟಿದ್ರು. ಕಟಾವಿಗೆ ಬರ್ತಿದ್ದಂತೆ ಮೈಸೂರು ಸ್ಯಾಂಡಲ್ ಕಂಪನಿಗೆ ಮಾರಾಟ ಮಾಡಲು ಒಪ್ಪಂದ ಕೂಡ ನಡೆದಿತ್ತು. ಇನ್ನೇನು ಕಟಾವಿಗೆ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಅಷ್ಟರಲ್ಲಿ ರಾತ್ರೋರಾತ್ರಿ ದುಷ್ಕರ್ಮಿಗಳು 50 ಲಕ್ಷ ಮೌಲ್ಯದ 30ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಶ್ರೀಗಂಧದ ಮರಗಳನ್ನ ಕದ್ದೊಯ್ದಿದ್ದಾರೆ. ರಾತ್ರಿ ಸುಮಾರು ಒಂದು 30 ಮರ ಕಡ್ದು ಬಿಟ್ಟವ್ರೆ. ಆ ಹಿಂದೆನೂ 3 ಸಾರಿ ಕಳ್ತನ ಮಾಡಿಬಿಟ್ಟಿದ್ರು. ಅವಾಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ವ್ಯವಸ್ಥೆ ಮಾಡಿದ್ರಿ. ಈಗ ಸೋಲಾರ್ ಮಾಡಿದ್ರಿ, ನಾಯಿ ಮಡಗಿದ್ರಿ, ಎಲ್ಲ ವ್ಯವಸ್ಥೆಗಳು ಮಾಡಿ ಏನು ನಮ್ಗೆ ಅನುಕೂಲ ಇಲ್ಲದ ಈ ಪರಿಸ್ಥಿತಿ ರಾತ್ರಿ ಆಗಿದೆ. ಕಳೆದ 2 ವರ್ಷಗಳ ಹಿಂದೆಯೂ ಇದೇ ತೋಟದಲ್ಲಿ ಸುಮಾರು 50 ಶ್ರೀಗಂಧದ ಮರಗಳನ್ನ ಕದ್ದೊಯ್ದಿದ್ರು. ಆಗ ವೇಮಗಲ್ ಠಾಣೆಗೆ ದೂರು ಕೊಟ್ಟಿದ್ದಾದ್ರೂ ಏನೂ ಪ್ರಯೋಜನವಾಗಿರಲಿಲ್ಲ. ಈಗ ಮತ್ತೆ ಕಟಾವು ಮಾಡಿ ಮಾರಾಟ ಮಾಡಬೇಕು ಎನ್ನುವಷ್ಟರಲ್ಲಿ ಖದೀಮರ ಗ್ಯಾಂಗ್ ಕೈಚಳಕ ತೋರಿಸಿದೆ. ನಿನ್ನೆ ರಾತ್ರಿ ಬಂದು ಇದ್ದಂಥ 50 ಮರ, ಏನು ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥ 50 ಮರ, ಸುಮಾರು ಒಂದು 50 ಲಕ್ಷ ರೂಪಾಯಿ ಮೌಲ್ಯ ಬರೋಂಥ ಮರಗಳನ್ನೆಲ್ಲ ರಾತ್ರಿ ಆ ಸೋಲಾರ್ ಫೆನ್ಸಿಂಗ್ ಅನ್ನು ಕಟ್ ಮಾಡಿ ಕಳ್ಳರು ಕದ್ಕೊಂಡೋಗಿದ್ದಾರೆ ಸರ್. ದಯವಿಟ್ಟು ಯಾರು ರೈತರು ಈ ಶ್ರೀಗಂಧ ಮಾತ್ರ ಬೆಳಿಬೇಡಿ. ಇದು ಕಾಸು ಕೊಟ್ಟು ನಾವೇ ಕರ್ಮನ ಇನ್ವೈಟ್ ಮಾಡ್ದಂಗೆ ಇರ್ತದೆ. ದಯಮಾಡಿ ಈ ಸರ್ಕಾರದಲ್ಲಿರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸು, ಆಮೇಲೆ ಈ ಸರ್ಕಾರಿ ಅಧಿಕಾರಿಗಳೇ ಡೈರೆಕ್ಟ್ ಆಗಿ ಎಲ್ಲ ಈ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಹಂಗಾಗಿ ಇದನ್ನು ಬೆಳೆಯೋದಕ್ಕಿಂತ ಸುಮ್ಮನೆ ಇರೋದು ಮೇಲು. ಏನೇ ಹೇಳಿ, ಮಕ್ಕಳಂತೆ ಪೋಷಿಸಿ ಬೆಳೆದ ಶ್ರೀಗಂಧ ಮರಗಳು ಕಳ್ಳಕಾಕರ ಪಾಲಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ರಾಜೇಂದ್ರ ಸಿಂಹ, TV9, ಕೋಲಾರ.